ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಶಿರಸಿ ಆಯುರ್ವೇದ ವೈದ್ಯ. ವೀಕ್ಷಕರ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಮೂಳೆಗಳ ಮತ್ತು ಮಾಂಸಖಂಡಗಳ ಆರೋಗ್ಯಕ್ಕಾಗಿ ಒಂದು ಸರಳ ಪರಿಣಾಮಕಾರಿ ಮನೆಮದ್ದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದ್ಯಾವುದು, ಹೇಗೆ ಮಾಡ್ಕೊಳ್ಳುವಂಥದ್ದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸ್ ಅನ್ನ ಪಡ್ಕೊಳ್ಳಿ. ಜೊತೆಗೆ ನಿಮಗೆ ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಇಲ್ಲಿ ಬರ್ತಾ ಇರುವಂತ 2 ನಂಬರ್ಗಳಿಗೆ ಮಿಸ್ ಕಾಲ್ ಅನ್ನು ಕೊಡಬಹುದು. ಹೌದು, ತೆಂಗಿನಕಾಯಿ ಹಾಲು. ತೆಂಗಿನಕಾಯಿ ಹಾಲಿನ ಬಗ್ಗೆ ನಾವು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಇವತ್ತು ಯಾವ ರೀತಿಯಲ್ಲಿ ಅದನ್ನು ಬಳಸುವಂಥದ್ದು ಅಂತ ಹೇಳಿದ್ರೆ, ಈ ತೆಂಗಿನಕಾಯಿ ಹಾಲನ್ನು ನೀವು ತಯಾರಿಸಿಕೊಂಡು ಅದಕ್ಕೆ 1 ಚಮಚದಷ್ಟು ಅಗಸೆ ಬೀಜವನ್ನು ಹಾಕಿ ಅದನ್ನ ರುಬ್ಬಬೇಕು. ರುಬ್ಬಿ ಅದರಿಂದ ಒಂದು ಮಿಲ್ಕ್ ಶೇಕ್ ತರ ಆಗುತ್ತೆ ಅದು. ಆ ಮಿಲ್ಕ್ ಶೇಕ್ ಅನ್ನ ನೀವು ಕುಡಿಬೇಕು. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಒಂದು 100 ಅಥವಾ 150 ml ನಷ್ಟು ತೆಂಗಿನಕಾಯಿ ಹಾಲನ್ನ ನೀವು ತೆಗೆದುಕೊಳ್ಬೇಕು. ಅದಕ್ಕೆ 1 ಚಮಚದಷ್ಟು ಅಗಸೆ ಬೀಜವನ್ನ ಹಾಕಬೇಕು. ಈ ಅಗಸೆ ಬೀಜವನ್ನ ಮಿಕ್ಸರ್ ನಲ್ಲಿ ರುಬ್ಬಿ ಆ ಮಿಲ್ಕ್ ಶೇಕ್ ತರ ಬರುವಂತಹ ಒಂದು ಪೇಯವನ್ನ ನೀವು ಕುಡಿಯುವಂಥದ್ದು. ಇದರಿಂದಾಗಿ ಶರೀರಕ್ಕೆ ಬೇಕಾದಂತಹ ಒಂದು ಪೋಷಕಾಂಶಗಳೆಲ್ಲವೂ ಸಿಗ್ತದೆ. ಒಳ್ಳೆಯ ಕೊಬ್ಬಿನಾಂಶವನ್ನ ಹೊಂದಿರುವಂತಹ ತೆಂಗಿನಕಾಯಿ ಹಾಲಿನ ಜೊತೆಗೆ ಪೋಷಕಾಂಶ ಒಂದು ಒಮೆಗಾ 3 ಅನ್ನ ಹೊಂದಿರುವಂತಹ ಈ ಅಗಸೆ ಬೀಜವನ್ನ ಹಾಕಿ ಅದನ್ನ ರುಬ್ಬಿ ಕುಡಿದಾಗ ಮೂಳೆಗಳ ಮತ್ತು ಮಾಂಸಖಂಡಗಳ ಆರೋಗ್ಯಕ್ಕೆ ಇದು ತುಂಬಾ ಸಹಕಾರಿಯಾಗ್ತದೆ. ಯಾರಿಗೆ ಮೈಕೈ ನೋವು ಬರ್ತಾ ಇರ್ತದೆ, ಸುಸ್ತಾಗ್ತದೆ ಅಂತ ಸಂದರ್ಭದಲ್ಲಿ ಅವರು ಪ್ರತಿನಿತ್ಯ ಒಂದು 15 ದಿನಗಳ ಕಾಲ ಈ ಒಂದು ಪೇಯವನ್ನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಅದನ್ನ ಕುಡಿಯಿರಿ. ಒಂದು 15 ದಿನಗಳ ಕಾಲ ಅದನ್ನ ಕುಡಿತಾ ಬಂದಲ್ಲಿ ಉತ್ತಮ ಫಲಿತಾಂಶ ನಿಮ್ಮದಾಗಲಿದೆ. ಈ ಪ್ರಯತ್ನವನ್ನ ಮಾಡಿ, ಅದರ ಜೊತೆಗೆ ವಿಡಿಯೋನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.